ಮರದ ಕೊಂಬೆಗಳ ಮೇಲೆ ರಕ್ತದ ಕಲೆ ಇದೆ. ಪೊಲೀಸರ ಪಂಚನಾಮೆಯಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ. ಆದರೆ FSL ವರದಿಯಲ್ಲಿ ರಕ್ತದ ಕಲೆ ಬಗ್ಗೆ ವರದಿ ಇಲ್ಲ, ಯಾಕೆ? CV ನಾಗೇಶ್ ಅವರ ನೇರ ಪ್ರಶ್ನೆ. ಇದೆಲ್ಲವೂ ಕೂಡ ಪೊಲೀಸರ ಸುಳ್ಳು ಸಾಕ್ಷ್ಯಗಳ ಸೃಷ್ಟಿನಾ? CV ನಾಗೇಶ್ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ವಸ್ತುಗಳ ಮೇಲೂ ಕೂಡ ರಕ್ತದ ಕಲೆ ಇದೆಯೇ? ಹಾ ಸ್ವಾಮಿ, ಬೇರೆ ವಸ್ತುಗಳ ಮೇಲೆ ಕೂಡ ರಕ್ತದ ಕಲೆ ಇದೆ. ನ್ಯಾಯಾಧೀಶರ ಪ್ರಶ್ನೆಗೆ ಹೀಗಂತ CV ನಾಗೇಶ್ ಉತ್ತರ ಕೊಡ್ತಿದ್ದಾರೆ. ಬೇರೆ ವಸ್ತುಗಳ ಮೇಲೆ ಕೂಡ ರಕ್ತದ ಕಲೆ ಇದೆಯಾ? ಇದನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು. ಆಗ CV ನಾಗೇಶ್ ಅವರು ಉತ್ತರ ಕೊಟ್ಟರು. ಹೌದು ಸ್ವಾಮಿ, ಬೇರೆ ವಸ್ತುಗಳ ಮೇಲೂ ಕೂಡ ರಕ್ತದ ಕಲೆ ಇದೆ ಅನ್ನುವಂತಹ ವಿಚಾರವನ್ನ CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಒಟ್ನಲ್ಲಿ ಒಂದಷ್ಟು ಪ್ರಬಲ ಅಂಶಗಳನ್ನ ಇಟ್ಕೊಂಡು ಪ್ರಬಲವಾದ CV ನಾಗೇಶ್ ಅವರಿಂದ ಮುಂದುವರಿತಾ ಇದೆ. ದರ್ಶನ್ ಮನೆಯಲ್ಲಿ ಜೂನ್ 14ರಂದು ಪಂಚನಾಮೆಯಾಗಿದೆ. ಅಲ್ಲೂ ಸಹ ಸಾಕಷ್ಟು ತಡ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ CV ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮನೆಯಲ್ಲಿ ಟೀ ಶರ್ಟ್, ಜೀನ್ಸ್ ಪ್ಯಾಂಟ್ ಸೀಸ್ ಆಗಿದೆ. ದರ್ಶನ್ ಮನೆಯಲ್ಲಿ ಪಂಚನಾಮೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಡಿಲೇ ಮಾಡಿ ಸ್ಥಳ ಮಹಜರು ಮಾಡಿದ್ದಾರೆ. ಅದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಅನ್ನುವಂತಹ ವಿಚಾರವನ್ನ CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆಗಿರುವ ಸ್ಥಳದಲ್ಲಿ ದರ್ಶನ್ ಹಾಕಿರುವಂತಹ ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಅದನ್ನ ಕೂಡ ಸೀಸ್ ಮಾಡ್ಕೊಂಡ್ರಲ್ಲ ಸ್ಥಳ ಮಹಜರು ಮಾಡಿ, ಅದೆಲ್ಲವೂ ಕೂಡ ಡಿಲೇ. ಈ ಹಿಂದೆ ನಿಮ್ಗೆಲ್ಲ ನೆನಪಿರ್ಬೋದು, CV ನಾಗೇಶ್ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ದರ್ಶನ್ ಹಾಕಿರುವ ಟೀ ಶರ್ಟ್ ಮತ್ತು ಪ್ಯಾಂಟ್ ನಲ್ಲೂ ಕೂಡ ರಕ್ತದ ಕಲೆ, ಅವರು ಧರಿಸಿರುವಂತಹ ಶೂ ನಲ್ಲೂ ಕೂಡ ರಕ್ತದ ಕಲೆ ಇತ್ತು ಅಂತ ಹೇಳಿದ್ರಲ್ಲ. ವಾಶ್ ಮಾಡಿದ್ಮೇಲೂ ಕೂಡ ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಅನ್ನೋದನ್ನ CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಈಗಲೂ ಕೂಡ ಮುಂದುವರೆದು ದರ್ಶನ್ ಮನೆಯಲ್ಲಿ ಪಂಚನಾಮೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ CV ನಾಗೇಶ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಡಿಲೇ ಮಾಡಿದ್ದಾರೆ ಪೊಲೀಸರು ಅಂತ. ದರ್ಶನ್ ಹೇಳಿಕೆಯನ್ನ ಕೂಡ ಮತ್ತೊಮ್ಮೆ CV ನಾಗೇಶ್ ಓದ್ತಾ ಇದ್ದಾರೆ. ತನಿಖೆ ವೇಳೆ ಹೇಳಿಕೆ ನೀಡಿದ್ದ ಆರೋಪಿ ದರ್ಶನ್ ಹೇಳಿಕೆಯನ್ನ ಕೂಡ ಈಗ CV ನಾಗೇಶ್ ಅವರು ಓದುತ್ತಿದ್ದಾರೆ. ತನಿಖೆಯ ವೇಳೆ ಪೊಲೀಸರ ಮುಂದೆ ಆರೋಪಿ ದರ್ಶನ್ ಕೊಟ್ಟಂತ ಹೇಳಿಕೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಕೊಟ್ಟಿರುವಂತಹ ಹೇಳಿಕೆ ದಾಖಲಾಗಿದೆಯಲ್ಲ, ಆ ಹೇಳಿಕೆಯನ್ನ ಮತ್ತೊಮ್ಮೆ CV ನಾಗೇಶ್ ಅವರೀಗ ಓದುತ್ತಿದ್ದಾರೆ. ನಟ ದರ್ಶನ್ ಹೌದು ಒಪ್ಕೊಂಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಅಂತ ಇತ್ತಲ್ಲ, CV ನಾಗೇಶ್ ಅವರು ಅದನ್ನ ಈ ಹಿಂದೆ ಅಲ್ಲಗಳೆದಿದ್ರು. ಆರೋಪಿ ದರ್ಶನ್ ಅವರ ಹೇಳಿಕೆಯನ್ನ ಅಲ್ಲಗಳೆದ್ಬಿಟ್ಟಿದ್ರು CV ನಾಗೇಶ್. ಇಲ್ಲ, ದರ್ಶನ್ ಆ ರೀತಿ ಹೇಳೇ ಇಲ್ಲ ಅನ್ನುವಂತಹ ವಿಚಾರವನ್ನ, ದರ್ಶನ್ ಹೇಳಿಕೆಯ ಅಂಶಗಳನ್ನ ಕೂಡ CV ನಾಗೇಶ್ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ನನ್ನ ಕರೆದುಕೊಂಡು ಹೋದ್ರೆ ಘಟನಾ ಸ್ಥಳ, ನಾನು ವಿನಯ್ಗೆ ಹಣ ನೀಡಿದ್ದ ಸ್ಥಳ ಹಾಗೂ ಘಟನೆಯ ವೇಳೆ ಧರಿಸಿದ್ದ ಬಟ್ಟೆಗಳು, ದರ್ಶನ್ ಹೇಳಿಕೆಯ ಅಂಶಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. CV ನಾಗೇಶ್ ಅವರು ಮತ್ತೊಮ್ಮೆ ದರ್ಶನ್ ಕೊಟ್ಟಂತ ಹೇಳಿಕೆ, ತನಿಖೆಯ ಸಂದರ್ಭದಲ್ಲಿ ಆ ಹೇಳಿಕೆಯನ್ನು ಓದುತ್ತಿದ್ದಾರೆ. ಇದೆಲ್ಲವೂ ಕೂಡ ದರ್ಶನ್ ಕೊಟ್ಟಂತ ಹೇಳಿಕೆ, ವಿನಯ್ಗೆ ನೀಡಿರುವಂತಹ ಸ್ಥಳ, ಆ ಘಟನೆ ಆದಾಗ ನಾನು ಧರಿಸಿದ್ದ ಬಟ್ಟೆ, ಎಲ್ಲದರ ಬಗ್ಗೆ ಕೂಡ ದರ್ಶನ್ ತೋರಿಸಿದ್ದಾಗಿ ಹೇಳಿದ್ದಾರೆ. ದರ್ಶನ್ ಹೇಳಿಕೆಯನ್ನ ಮತ್ತೊಮ್ಮೆ CV ನಾಗೇಶ್ ಅವರು ಈ ಮೂಲಕ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ, ಘಟನೆ ದಿನ ಏನೆಲ್ಲ ಆಯಿತು ಅಂತ ಹೇಳಿದ್ದಾರೆ. ಆದರೆ ಇದೆಲ್ಲದರ ಬಗ್ಗೆ ವಿವರಣೆ ಕೊಟ್ಟರು ಅಂತ ಮಾತ್ರಕ್ಕೆ ಅವರೇ ಕಿಡ್ನಾಪ್ ಮಾಡಿಸಿದ್ರು, ಅವರೇ ಕೊಲೆ ಮಾಡಿದ್ರು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ CV ನಾಗೇಶ್ ಅವರ ವಾದ ಇದ್ದಂಗೆ ಕಾಣಿಸ್ತಾ ಇದೆ. ಇವತ್ತು ಪ್ರಮುಖ ಅಂಶಗಳನ್ನ ಗಮನಿಸ್ತಾ ಹೋದ್ರೆ ರೆಗ್ಯುಲರ್ ಬೇಲ್ಗಾಗಿ CV ನಾಗೇಶ್ ಅವರ ಪ್ರಬಲ ವಾದ ಇವತ್ತು ಮುಂದುವರಿತಾ ಇದೆ. ಈಗ ಅವರು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ, ಬಟ್ ರೆಗ್ಯುಲರ್ ಬೇಲ್ ಸಿಗ್ಬೇಕಲ್ಲ. ಈ ಕೊಲೆಯಲ್ಲಿ ಅವರ ಪಾತ್ರ ಇಲ್ಲ, ಕಿಡ್ನಾಪ್ನಲ್ಲೂ ಕೂಡ ನಟ ದರ್ಶನ್ ಅವರ ಪಾತ್ರ ಇಲ್ಲ. ಇದೆಲ್ಲವನ್ನ ಕೂಡ ಸುಳ್ಳು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಪದೇ ಪದೇ CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲಿಗೆ ನಟ ದರ್ಶನ್ ಅವರ ಪಾತ್ರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸೋಕೆ ಹೊರಟಿದ್ದಾರೆ ನ್ಯಾಯಾಧೀಶರ ಮುಂದೆ. ಹಾಗಾಗಿ ಮತ್ತೊಮ್ಮೆ ಈಗ ತನಿಖೆಯ ವೇಳೆ ನಟ ದರ್ಶನ್ ಕೊಟ್ಟಂತ ಹೇಳಿಕೆಯನ್ನ ಪ್ರಸ್ತಾಪ ಮಾಡ್ತಾ ಇದ್ರು CV ನಾಗೇಶ್. ಘಟನೆ ನಡೆದಂತಹ ಸ್ಥಳದಲ್ಲಿ ಧರಿಸಿದ್ದ ಬಟ್ಟೆ, ವಿನಯ್ಗೆ ಕೊಟ್ಟಿರುವಂತಹ ದುಡ್ಡಿನ ಜಾಗ, ಎಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಎನ್ನುವಂತಹ ಅಂಶವನ್ನ CV ನಾಗೇಶ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ.
ಅಸಲಿಗೆ ಸಿ.ವಿ. ನಾಗೇಶ್ ಅವರ ಪ್ರಬಲ ವಾದ ಇವತ್ತು ಹೇಗಿದೆ ಅಂದ್ರೆ ಪ್ರಮುಖ ಅಂಶ ಕಿಡ್ನಾಪ್ ಅಂತ ಯಾಕೆ ಹೇಳಲಾಗಿದೆ, ಕಿಡ್ನಾಪೇ ಆಗಿಲ್ಲ ಅಂತ. ಕೊಲೆ ಪ್ರಕರಣವನ್ನ ದಾಖಲು ಮಾಡಲೇಬಾರ್ದಾಗಿತ್ತು ಪೊಲೀಸರು ಅನ್ನುವಂಥ ಅಂಶವನ್ನ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲಿಗೆ ಸಿ.ವಿ. ನಾಗೇಶ್ ಅವರು ಏನ್ ಹೇಳೋಕ್ ಹೊರಟಿದ್ದಾರೆ, ಯಾವ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಇವತ್ತು ಪ್ರಬಲ ವಾದ ಮಂಡನೆ ಮಾಡ್ತಿದ್ದಾರೆ, ಇದೆಲ್ಲವೂ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಕ್ಷಣಕ್ಕೆ. ಮನೆಯಲ್ಲೇ ಇರುವ ಚಪ್ಪಲಿಯನ್ನ ತೋರಿಸುವೆ, ದರ್ಶನ್ ಅವರ ಹೇಳಿಕೆ ಪ್ರಸ್ತಾಪ ಆಗ್ತಾ ಇರೋದು. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಇದೆಲ್ಲವೂ ಕೂಡ ಪ್ರಸ್ತಾಪ ಆಗಿದೆ. ಸ್ವ ಇಚ್ಛಾ ಹೇಳಿಕೆಯನ್ನೇ ಉಲ್ಲೇಖ ಮಾಡ್ತಿದ್ದಾರೆ ಮತ್ತೊಮ್ಮೆ ಸಿ.ವಿ. ನಾಗೇಶ್. ವಿನಯ್ಗೆ ಕೊಟ್ಟಿರುವ ದುಡ್ಡಿನ ಜಾಗ, ಕೊಲೆ ಆಗಿರುವ ಜಾಗದಲ್ಲಿ ಧರಿಸಿದ್ದಂತಹ ಬಟ್ಟೆ, ಅಂದ್ರೆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಧರಿಸಿದ್ದ ಬಟ್ಟೆ, ಮತ್ತೊಂದು ಮನೆಯಲ್ಲಿರುವ ಚಪ್ಪಲಿಯನ್ನ ತೋರಿಸುವೆ, ದರ್ಶನ್ ಕೊಟ್ಟಿರುವಂತಹ ಸ್ವ ಇಚ್ಛಾ ಹೇಳಿಕೆ. ಅದನ್ನ ಮತ್ತೊಮ್ಮೆ ಈಗ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮ್ಗೆಲ್ಲ ನೆನಪಿರಬಹುದು, ಈ ಘಟನೆ ಆದಾಗ ಆರೋಪಿಗಳನ್ನ ಯಾವಾಗ ಪೊಲೀಸರು ವಶಪಡಿಸಿಕೊಂಡ್ರು ಆಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸ್ಥಳ ಮಹಜರಾಗಿದೆ. ಪೊಲೀಸರು ಶೂ ವಶಪಡಿಸ್ಕೊಳ್ತಾರೆ. ಐ ವಿಟ್ನೆಸ್ ಶೂ ಕಾಲಲ್ಲಿ ತುಳಿದ್ರು ಅಂತ ಹೇಳಿ ಹೀಗಾಗಿ ಚಪ್ಪಲಿ ಬದಲು ಶೂ ಅನ್ನ ಸೀಸ್ ಮಾಡಿದ್ದಾರೆ. ದರ್ಶನ್ ಆ ದಿನ ಚಪ್ಪಲಿ ಹಾಕಿದ್ರು ಶೂ ಹಾಕಿದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಯಾರೋ ಐ ವಿಟ್ನೆಸ್ ಅಂತ ಕರ್ಕೊಂಡು ಬಂದ್ರು, ಶೂ ಅಲ್ಲಿ ಕಾಲ್ ತುಳಿದ್ರು ಅಂತ ಹೇಳಿದ್ರು, ಹಾಗಾಗಿ ಪೊಲೀಸರು ಚಪ್ಪಲಿ ಬಿಟ್ಟು ಶೂ ಸೀಸ್ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಬಹಳ ಕುತೂಹಲ ಕೆರಳಿಸ್ತಾ ಇದೆ ಸಿ.ವಿ. ನಾಗೇಶ್ ಅವರ ವಾದದ ಅಂಶಗಳು. ಮತ್ತೊಂದು ಅಪ್ಡೇಟ್ ಇದೆ, ಸಿ.ವಿ. ನಾಗೇಶ್ ಅವರ ಮುಂದುವರೆದ ವಾದ, ದರ್ಶನ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಂಜೆ 4 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ದರ್ಶನ್ ಅವರ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿ.ವಿ. ನಾಗೇಶ್ ಅವರ ಪ್ರಬಲವಾದ ಪ್ರಮುಖ ಅಂಶಗಳು ಗಮನಿಸ್ತಾ ಇದ್ವಿ. ಈಗ ಅರ್ಜಿಯ ವಿಚಾರಣೆ ಸಂಜೆ 4ಕ್ಕೆ ಮುಂದೂಡಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸುವಂತಹ ಪ್ರಯತ್ನ ಇದೆಯಲ್ಲ, ಅದು ಮತ್ತೆ ಸಂಜೆ 4 ಗಂಟೆಗೆ ಮುಂದುವರಿಯುತ್ತೆ ಸಿ.ವಿ. ನಾಗೇಶ್ ಅವರಿಂದ. ಸಿ.ವಿ. ನಾಗೇಶ್ ಅವರಿಂದ ಮತ್ತೊಮ್ಮೆ ಸಂಜೆ 4 ಗಂಟೆಗೆ ವಾದ ಮುಂದುವರಿಯುತ್ತೆ. ಕಾರಣ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ 4 ಗಂಟೆಗೆ ಸಂಜೆ. ಎಷ್ಟು ಪ್ರಬಲವಾಗಿ ಸಿ.ವಿ. ನಾಗೇಶ್ ಅವರ ವಾದ ಇದೆ ಅಂದ್ರೆ, ನಟ ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಸುಳ್ಳು ಸಾಕ್ಷ್ಯಗಳು, ಸುಳ್ಳು ಒಂದಷ್ಟು ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಪೊಲೀಸರು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಸಿ.ವಿ. ನಾಗೇಶ್ ಅವರು ಪದೇ ಹೇಳ್ತಾ ಬರ್ತಾ ಇದ್ದಾರೆ. ಅಸಲಿಗೆ ಇವತ್ತಿನ ಹೈಲೈಟ್ಸ್ ಅಂದ್ರೆ ಸಿ.ವಿ. ನಾಗೇಶ್ ಅವರ ವಾದದಲ್ಲಿ ಕಿಡ್ನಾಪೇ ಆಗಿಲ್ಲ, ಕಿಡ್ನಾಪ್ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಕೊಲೆ ಪ್ರಕರಣ ಅಂತ ದಾಖಲು ಮಾಡಲೇಬೇಕಾಗಿರ್ಲಿಲ್ಲ, ಯಾಕೆ ಕೊಲೆ ಪ್ರಕರಣ ಅಂತ ದಾಖಲು ಮಾಡಿದ್ರು ಅನ್ನುವಂತಹ ಪ್ರಮುಖ ಅಂಶವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಟ್ ಈ ಎರಡು ಅಂಶ ಪ್ರಸ್ತಾಪ ಆಗೋದಕ್ಕೆ ಯಾವ ಅಂಶಗಳನ್ನ ಮುಂದಿಟ್ಕೊಂಡು ಸಿ.ವಿ. ನಾಗೇಶ್ ವಾದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ತೀವ್ರ ಕುತೂಹಲ ಇತ್ತು ಅವರ ವಾದದ ಬಗ್ಗೆ. ಈಗ ಮತ್ತೆ ಅದು ಸಂಜೆ 4 ಗಂಟೆಗೆ ಮುಂದುವರಿಯುತ್ತೆ. ಕಾರಣ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅರ್ಜಿ ಸಂಜೆ 4ಕ್ಕೆ ಮುಂದೂಡಿಕೆ ಆಗಿದೆ. ಈ ಹಿಂದೆ ಸಿ.ವಿ. ನಾಗೇಶ್ ಅವರು ಸೆಷನ್ಸ್ ಕೋರ್ಟ್ನಲ್ಲಿ ಈ ರೀತಿ ಪ್ರಬಲ ಅಂಶಗಳನ್ನ ಪ್ರಸ್ತಾಪ ಮಾಡೋ ಮೂಲಕ ನಟ ದರ್ಶನ್ ಅವ್ರಿಗೆ ಬೇಲ್ ಕೊಡಿಸೋದಕ್ಕೆ ಸತತ ಪ್ರಯತ್ನ ಮಾಡಿದ್ರು. ಬಟ್ ಕೊನೆಗೆ ಅದು ವಜಾ ಆಗಿತ್ತು. ಬಟ್ ಹೈಕೋರ್ಟ್ನಲ್ಲೂ ಕೂಡ ಒಂದು ಅವರಿಗೆ ಆರೋಗ್ಯ ಸಮಸ್ಯೆಯ ವಿಚಾರವನ್ನ ಮುಂದಿಟ್ಕೊಂಡು ಡಾಕ್ಟರ್ಸ್ ಕೊಟ್ಟಿರುವಂತಹ ರಿಪೋರ್ಟ್ ಇಟ್ಕೊಂಡು ಮಧ್ಯಂತರ ಬೇಲ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ಬಿಟ್ರು ಸಿ.ವಿ. ನಾಗೇಶ್. ಈಗ ರೆಗ್ಯುಲರ್ ಬೇಲ್ ಸಿಗಬೇಕಲ್ಲ, ಹಾಗಾಗಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನಿರಂತರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಿದ್ದಾರೆ. ಪ್ರಬಲ ವಾದ ಅಂತಾನೆ ಹೇಳಬೇಕಾಗುತ್ತೆ. ಇವತ್ತು ಒಟ್ನಲ್ಲಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ತನಕ ವಾದ ಮಾಡಿದ್ರಲ್ಲಿ ಪ್ರಮುಖ ಅಂಶಗಳು